ಮೊದಲಿಗೆ ಈಗ ಗದಗ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಗದಗ ನಗರದಲ್ಲಿ ಒಂದು ವಿಚಿತ್ರ ಲವ್ ಜಿಹಾದ್ ಕೇಸ್ ಆಗಿದೆ. ಏನು ಗೊತ್ತಾ ಆ ಕೇಸು? ಹೇಳ್ತೀನಿ ನೋಡಿ. ಪತಿಯ ಮತಾಂತರಕ್ಕೆ ಪತ್ನಿ ಮತ್ತು ಕುಟುಂಬ ಒತ್ತಾಯವನ್ನ ಮಾಡಿದೆಯಂತೆ. ಅದಕ್ಕೆ ಹೇಳಿದು ವಿಚಿತ್ರ ಲವ್ ಜಿಹಾದ್ ಕೇಸ್ ಇದು ಅಂತ. ಪತಿಯನ್ನ ಮತಾಂತರ ಮಾಡೋದಕ್ಕೆ ಪತ್ನಿ ಮತ್ತು ಅವರ ಕುಟುಂಬ ಒತ್ತಾಯ ಮಾಡಿರೋದು. ಲವ್ ಮಾಡಿ ಮದುವೆ ಆಗಿದ್ದಂತೆ ವಿಶಾಲ್ ಕುಮಾರ್ ಮತ್ತು ಹಸೀನಾ ಅಂತ ಇಬ್ಬರು 3 ವರ್ಷದಿಂದ ಲವ್ ಮಾಡಿದ್ದಾರೆ. 2024 ನವೆಂಬರ್ 24ನೇ ತಾರೀಕು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಹಸೀನ್ ಮತ್ತು ಕುಟುಂಬಸ್ಥರು ಸಂಪ್ರದಾಯದಂತೆ ಮದುವೆ ಮಾಡಿರ್ತಾರೆ. ಅಂದರೆ 25ನೇ ತಾರೀಕು ಏಪ್ರಿಲ್ ಇದೇ ವರ್ಷ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಮಾಡಿರ್ತಾರೆ. ಮೊದಲು ಒಪ್ಪಿ ಬಳಿಕ ನಿರಾಕರಿಸಿರೋದೀಗ. ಯಾವುದಕ್ಕೆ ನೋಡಿ, ತಹಸೀನ್ ಮತ್ತು ಕುಟುಂಬಸ್ಥರು ಆಗ್ರಹ ಮಾಡಿದರು. ಅದರಂತೆಯೇ ಮದುವೆ ನಡೆಯಿತು. ಮುಸ್ಲಿಂ ಸಂಪ್ರದಾಯದಂತೆ ನಡೆದಿತ್ತು. ಆ ವಿಡಿಯೋ ಕೂಡ ಇದೆ. ಹಿಂದೂ ಸಂಪ್ರದಾಯದಂತೆ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಜೂನ್ 5ನೇ ತಾರೀಕಿಗೆ ನಿಗದಿಯಾಗಿದ್ದಂತಹ ಮದುವೆಗೆ ತಹಸೀನ್ ಕುಟುಂಬ ನಿರಾಕರಿಸುತ್ತೆ. ಇಲ್ಲ, ಆಗೋದಿಲ್ಲ ಹಾಗೆ ಅಂತ. ಫಸ್ಟ್ ಒಪ್ಕೊಂಡಿರ್ತಾರೆ, ಆಮೇಲೆ ತಹಸೀನ್ ಕುಟುಂಬಸ್ಥರು ಇಲ್ಲ ಆಗೋದಿಲ್ಲ ಅಂಥೇಳಿ ನಿರಾಕರಿಸ್ಬಿಡ್ತಾರೆ. ಈಗ ತನ್ನನ್ನು ಮತಾಂತರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ವಿಶಾಲ್ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹಂತೇಶ್ ಲೈವ್ನಲ್ಲಿ. ಮಹಂತೇಶ್, ಇದೊಂದು ರೀತಿಯಾಗಿ ವಿಚಿತ್ರ ಲವ್ ಜಿಹಾದ್ ಪ್ರಕರಣ ಅಂತ ಹೇಳ್ಬೋದಾ? ಏನೇನಾಯ್ತು ಈ ವಿಚಾರ? ಹೌದು ಶರತ್, ಗದಗ ಜಿಲ್ಲೆಯಲ್ಲಿ ಏನಿದೆ ವಿಚಿತ್ರ ಒಂದು ಸಂಪ್ರದಾಯ ಅಂತಾನೆ, ಅಂದ್ರೆ ಲವ್ ಜಿಹಾದ್ ಆಗಿದೆ ಅಂತಾನೆ ಹೇಳ್ಬೋದು. ಇವನು ವಿಶಾಲ್ ಅಂತ ಏನಿರ್ತಾನೆ, ಗೋಕಾವಿ ಅನ್ನೋನು ಮುಸ್ಲಿಂ ಯುವತಿಯನ್ನ 3 ವರ್ಷದಿಂದ ಪ್ರೀತಿಸ್ತಾ ಇರ್ತಾನೆ. ಪ್ರೀತಿಸುವ ಸಂದರ್ಭದಲ್ಲಿ ಅಂದ್ರೆ ಹೋದ ವರ್ಷ 2024ರಲ್ಲಿ ಇವರ ಮದುವೆಗೆ ಅವ್ರ ಮನೆಯಲ್ಲಿ ಗೊತ್ತಾಗಿರುತ್ತೆ, ಅಂದ್ರೆ ಹುಡುಗಿ ಮನೆಯಲ್ಲಿ ಗೊತ್ತಾಗಿರುತ್ತೆ. ಆ ಹುಡುಗಿ ಅದನ್ನ ಹೇಳ್ತಾಳೆ. ಹೇಳಿದ ನಂತರ ಇವರು ನಿಮ್ದು ಸಮಾಜ ಸ್ವಲ್ಪ ಕೆಳಮಟ್ಟದ ಸಮಾಜ ಐತಿ, ನೀನ್ ನನ್ನ ಅಂದ್ರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬಾ ಅಂತಂದು ಆ ಹುಡುಗಿಯ ತಾಯಿ ಮತ್ತು ಅವ್ರ ಸೋದರ ಮಾವ ಹೇಳ್ತಾನೆ. ಅದೇ ರೀತಿಯಾಗಿ ಸಹಿತ ಇವರು ಮೊದಲಿಗೆ ಸಬ್ ರಿಜಿಸ್ಟರ್ ಅಲ್ಲಿ ಮದುವೆ ಆಗ್ಬಿಟ್ಟು ನಂತರ ಅವರ ಮತಾಂತರಕ್ಕೆ ಅವರ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ. ನಂತರ ಮತಾಂತರ ಆದ ಸಂದರ್ಭದಲ್ಲಿ ಇವರಿಗೆ ಮನೆಯಲ್ಲಿ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಿರ್ತಾರೆ. ಯಾರು? ತನ್ನ ಮದುವೆ ಆದಂತ ಪತ್ನಿ, ಅಂದ್ರೆ ತಹಸೀನಾ ಹಾಗೂ ಅವರ ತಾಯಿ ಹಾಗೂ ಅವರ ಸೋದರ ಮಾವ ಸಹಿತ ಇವರಿಗೆ ಮಾನಸಿಕವಾಗಿ ವಿಶಾಲನಿಗೆ ತೊಂದರೆಯನ್ನ ಕೊಡ್ತಿರ್ತಾರೆ. ನೀನು ನಮಾಜ್ಗೆ ಹೋಗ್ಬೇಕು, ನಮಾಜ್ ಮಾಡ್ಬೇಕು ಮತ್ತು ಕಲಮಾ ಓದ್ಬೇಕು ಅಂತಂದು ಅವನು ಪ್ರತಿನಿತ್ಯವೂ ಸಹಿತ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಇವತ್ತು ಮಾಧ್ಯಮದ ಮುಂದೆ ಆ ಯುವಕ ಬಂದ್ಬಿಟ್ಟು ನನಗೆ ನನ್ನ ಹೆಂಡತಿಯ ಮನೆಯವರು ಅಂದ್ರೆ ಮುಸ್ಲಿಂ ಸಮಾಜದವರು ನನಗೆ ಮಸೂದಿಗೆ ಹೋಗ್ಬಿಟ್ಟು ನಮಾಜ್ ಮಾಡಂತ ಹೇಳ್ತಾ ಇದ್ದಾರೆ, ಕಲಮಾ ಓದಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗೆ ನನಗೆ ಮಾನಸಿಕವಾಗಿ ತೊಂದರೆಯನ್ನ ನೀಡ್ತಾ ಇದ್ದಾರೆ. ಇದಕ್ಕೆ ನನಗೆ ಒಂದು ಪರಿಹಾರ ನೀಡಬೇಕು ಅಂತ ಸಹಿತ ಗದಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಸಹಿತ ಒಂದು ಕಂಪ್ಲೇಂಟ್ ಅನ್ನ ನೀಡಿರ್ತಾರೆ. ಈಗ ಇದು ಗದಗಿನಲ್ಲಿ ಒಂದು ತವರು ಮನೆ ಅಂತಾನೆ ಹೇಳ್ಬೋದು ಅಂತಂದು ಊಹಾಪೋಹ ಸಹಿತ ಕೇಳಿ ಬರ್ತಾ ಇದೆ. ಮತಾಂತರ ಮಾಡ್ಲಿಕ್ಕೆ ಗದಗಿನಲ್ಲಿ ಸಹಿತ ಅನೇಕ ಮಸೂದಿಗಳಿದಾವೆ. ಅಂತ ಮಸೂದಿಗಳನ್ನ ತೆರವುಗೊಳಿಸಿ ಅಂತವರನ್ನ ಬಂಧನಕ್ಕೆ ತಗೋಬೇಕು ಅಂತಂದು ಅನೇಕ ಸಂಘಟನೆಗಳು ಸಹಿತ ಒಂದು ಆಗ್ರಹನ ಮಾಡ್ತಾ ಇದ್ದಾರೆ. ಶರತ್, ಡೀಟೇಲ್ಸ್ಗಾಗಿ